ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಪ್ರತಿ ವರ್ಷ ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ನಡೆಯುತ್ತೆ. ಪರ್ಟಿಕ್ಯುಲರ್ ಆಗಿ ಈ ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳನ್ನ ಚರ್ಚೆ ಮಾಡೋದಕ್ಕೋಸ್ಕರ ಈ ರಾಜ್ಯದ ದಕ್ಷಿಣ ಕರ್ನಾಟಕ ಜಿಲ್ಲೆಗಳಿಗೆ ಮತ್ತು ಉತ್ತರ ಕರ್ನಾಟಕ ಜಿಲ್ಲೆಗಳಿಗೆ ಹೋಲಿಕೆ ಮಾಡಿದ್ರೆ ಅಂದ್ರೆ ಉತ್ತರ ಕರ್ನಾಟಕದ ಜಿಲ್ಲೆಗಳು ಅಭಿವೃದ್ಧಿಯಲ್ಲಿ ಬಹಳ ಹಿಂದುಳಿದ್ಬಿಟ್ರೆ. ಸರ್ಕಾರ ಕೂಡ ಈ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನ ಪರಿಹರಿಸಲು ಯಾವುದೇ ಕ್ರಮಗಳನ್ನ ಕೈಗೊಳ್ಳಲ್ಲ. ಹಾಗಾಗಿ ಚುನಾವಣೆಯಲ್ಲಿ ಗೆದ್ದಂತಹ MLA ಇರಬಹುದು, MP ಇರಬಹುದು, ಇವ್ರು ಯಾರು ಕೂಡ ಇಲ್ಲಿ ಸಮಸ್ಯೆಗಳನ್ನ ಪ್ರಸ್ತಾಪ ಮಾಡುವುದಿಲ್ಲ, ವಿಧಾನಸಭೆಯಲ್ಲಿ ಇರ್ಬೋದು ಅಥವಾ ಲೋಕಸಭೆಯಲ್ಲಿ ಇರ್ಬೋದು. ಹೀಗಾಗಿ ಈ ಉತ್ತರ ಕರ್ನಾಟಕದ ಸಮಸ್ಯೆಗಳು ಸಮಸ್ಯೆಯಾಗಿ ಉಳಿದಿದೆ ಹೊರತು ಅದಕ್ಕೆ ಯಾವುದೇ ರೀತಿಯಾದ ಪರಿಹಾರ ಇನ್ನುವರೆಗೆ ಆದ್ರೂ ಯಾವುದೇ ಸರ್ಕಾರ ಬಂದ್ರು ಆ ಸಮಸ್ಯೆಗಳನ್ನ ಪರಿಹರಿಸಕ್ಕೆ ಕ್ರಮಗಳನ್ನ ಕೈಗೊಂಡಿಲ್ಲ. ಹಾಗಾಗಿ ಉತ್ತರ ಕರ್ನಾಟಕದ ಭಾಗದ ಜನರು ಏನಿದಾರಲ್ಲ, ನಮಗೆ ಪ್ರತ್ಯೇಕ ರಾಜ್ಯ ಬೇಕು ಅಂತೇಳಿ ಈಗ ಪಟ್ಟು ಹಿಡಿದಾರ. ಅದಕ್ಕೆ ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬೇಕಂದ್ರೆ ಪ್ರತ್ಯೇಕವಾಗಿ ರಾಜ್ಯ ಆಗ್ಬೇಕಾ ಅಥವಾ ಅದಕ್ಕೆ ಪರ್ಯಾಯವಾಗಿ ಯಾವ್ದಾದ್ರು ಒಂದು ಪರಿಹಾರ ಇದೆಯಾ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ತೀವಿ. ಮತ್ತೆ ಈ ಉತ್ತರ ಕರ್ನಾಟಕದ ಸಮಸ್ಯೆಗಳು ಯಾವುವು ಅನ್ನೋದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ. ಹಾಗೆ ನಮ್ ಜೊತೆಗೆ ನಮ್ಮ ಸ್ನೇಹಿತರಾದ ರವಿ ಅವರದರ. ರವಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈಗ ನೋಡಿ, ಪ್ರತಿ ವರ್ಷ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನ ಕೇಳ್ಬೇಕು ಅಂತ ಪ್ರತಿ ವರ್ಷ ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ಮಾಡ್ತಾರೆ. ಆದ್ರೆ ಇಲ್ಲಿಂದ ಆಯ್ಕೆ ಆದಂತಹ MLAಗಳಿರ್ಬೋದು, MP ಇವ್ರು ಯಾರು ಕೂಡ ವಿಧಾನಸಭೆಯಲ್ಲಿ ಇರ್ಬೋದು, ಲೋಕಸಭೆಯಲ್ಲಿ ಇರ್ಬೋದು, ಈ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನ ಪ್ರಸ್ತಾಪ ಮಾಡಲ್ಲ. ಹಾಗಾಗಿ ಈ ಉತ್ತರ ಕರ್ನಾಟಕದ ಜನರ ಸಮಸ್ಯೆಗಳು ಸಮಸ್ಯೆ ಆಗಿ ಉಳಿದವ ಮತ್ತು ಅಭಿವೃದ್ಧಿ ಅಂತೂ ಇಲ್ವೇ ಇಲ್ಲ. ಇದಕ್ಕೆ ನಮ್ಮ ಉತ್ತರ ಕರ್ನಾಟಕದ ಭಾಗದ ಜನರು ನಮಗೆ ಪ್ರತ್ಯೇಕ ರಾಜ್ಯ ಬೇಕು, ನಮಗೆ ಅಭಿವೃದ್ಧಿ ಕೆಲಸ ಆಗ್ಬೇಕಂದ್ರೆ ನಮ್ಮ ಉತ್ತರ ಕರ್ನಾಟಕದ ಜನರು ಅಭಿವೃದ್ಧಿಯಲ್ಲಿ ಮುಂದುವರಿಬೇಕಪ್ಪ ಅಂತ ಹೇಳಿದ್ರೆ ನಮಗೆ ಪ್ರತ್ಯೇಕ ರಾಜ್ಯ ಬೇಕು ಅಂತ ಸುಮಾರು ವರ್ಷಗಳಿಂದ ಈ ಕೂಗು ಕೇಳ್ತಾ ಬಂದಿದೆ. ಅದಕ್ಕೆ ಈಗ ಪರಿಹಾರ ಸೂಚಿಸಬೇಕು ಅಂತೇಳಿ ಪ್ರತಿ ವರ್ಷ ಚಳಿಗಾಲ ಅಧಿವೇಶನವನ್ನ ಬೆಳಗಾವಿಯಲ್ಲಿ ನೋಡ್ತಾರೆ. ಇದಕ್ಕೆ ನಿಮ್ಮ ಅನಿಸಿಕೆ ಏನು? ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಎಂಬುದು ಇವೆ. ಅದು ಕರ್ನಾಟಕ ರಾಜ್ಯ ಎಂಬ ನಿಲುವಿನ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಅನ್ನೋ ನಿಲುವಿಗೆ ಬಂದ್ಬಿಟ್ಟಿದೆ. ಈಗ ಯಾಕೋಸ್ಕರ ಬಂದಿದೆ ಅನ್ನೋದು ಅಭಿವೃದ್ಧಿ ವಿಚಾರದಲ್ಲಿ ಆ ವಿಚಾರ ನಾವು ಮಾಡೋಣ. ಈಗ ಉತ್ತರ ಕರ್ನಾಟಕದಲ್ಲಿರುವ ಹಲವು ಜಿಲ್ಲೆಗಳು ಮತ್ತು ದಕ್ಷಿಣ ಕರ್ನಾಟಕದಲ್ಲಿರುವ ಹಲವು ಜಿಲ್ಲೆಗಳಿಗೆ ಹೋಲಿಕೆ ಮಾಡಿದರೆ ಎಷ್ಟೋ ಆರ್ಥಿಕ ಪರಿಸ್ಥಿತಿಯಲ್ಲಿ, ಉದ್ಯೋಗದಲ್ಲಿ, ಶಿಕ್ಷಣದಲ್ಲಿ ಹಲವಾರುಗಳಲ್ಲಿ ಹಿಂದುಳಿದಿದೆ ಉತ್ತರ ಕರ್ನಾಟಕ. ಅದಕ್ಕೋಸ್ಕರ ಕರ್ನಾಟಕದಲ್ಲೇ ಉತ್ತರ ಕರ್ನಾಟಕವನ್ನ ಯಾಕೆ ಹಿಂದುಳಿಸಿ ಹೋಗಾಕತ್ಯಾರ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗ್ತಿದೆ. ಯಾಕೋಸ್ಕರ ಅದಾಗ್ತಾ ಇದೆ ಅನ್ನೋದು ನನ್ನ ಅನಿಸಿದ ಪ್ರಕಾರ ಅಂದ್ರೆ, ಉತ್ತರ ಕರ್ನಾಟಕದಲ್ಲಿ ಇರುವಂತಹ ಶಾಸಕರು ಯಾವುದೇ ರೀತಿಯ ದಕ್ಷಿಣ ಕರ್ನಾಟಕದಲ್ಲಿ ಇರುವಂತ ಫೆಸಿಲಿಟೀಸ್ ನ ಉತ್ತರ ಕರ್ನಾಟಕದಲ್ಲಿ ತರ್ತಾ ಇಲ್ಲ. ಇವರಲ್ಲಿ ಒಗ್ಗಟ್ಟಿಲ್ಲ ಫಸ್ಟಿಗೆ. ಆಮೇಲೆ ದಕ್ಷಿಣ ಕರ್ನಾಟಕದಲ್ಲೇ CM ಇರ್ಬೋದು, DCM ಇರ್ಬೋದು, ಹಲವು ಸಚಿವರು ಇರ್ಬೋದು, ತಮ್ಮನ್ನೇ ಸಚಿವರ ಮಾಡ್ಕೊಂತಾರೆ, ತಮ್ಮ DCM ಇರ್ತಾರೆ, ತಮ್ಮ ಜಿಲ್ಲೆಗಳಲ್ಲೇ ಹಲವು CMಗಳು ಇರ್ತಾರೆ. ಅದಕ್ಕೋಸ್ಕರ ತಮ್ಮ ದಕ್ಷಿಣ ಕರ್ನಾಟಕವನ್ನೇ ಡೆವಲಪ್ ಮಾಡ್ಕೊಂತಾರೆ. ಉತ್ತರ ಕರ್ನಾಟಕನ್ನೇ ಇವ್ರು ಯಾಕೆ ಬಿಟ್ಟಿದ್ದಾರೆ, ಯಾಕೆ ಹಿಂದುಳಿಸಿದ್ದಾರೆ ಅನ್ನೋದನ್ನೇ ಒಂದ್ ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ದಕ್ಷಿಣ ಕರ್ನಾಟಕಕ್ಕೂ ಮತ್ತು ಉತ್ತರ ಕರ್ನಾಟಕಕ್ಕೂ ಇರೋ ಸಮಸ್ಯೆನೇ ವಿಧಾನಸಭೆಯಲ್ಲಿ ಆಗುವುದಿಲ್ಲ ಅನ್ನೋ ಕಾರಣಕ್ಕೇನೆ ಬೆಳಗಾವದಲ್ಲಿ ಒಂದು ಸುವರ್ಣ ಸೌಧ ಕಟ್ಟಿಸಿ ಅದಕ್ಕೆ ಉತ್ತರ ಕರ್ನಾಟಕ ಸಮಸ್ಯೆವನ್ನೇ ಆಲಿಸ್ರಿ, ದಕ್ಷಿಣ ಕರ್ನಾಟಕದ ವಿಧಾನಸೌಧದಾಗ ಆಲಿಸಿರ್ತೀರಿ, ಉತ್ತರ ಕರ್ನಾಟಕ ಸಮಸ್ಯೆಗಳನ್ನ ಆಲಿಸೋದಿಲ್ಲ ನೀವು ಅನ್ನೋಕ್ಕೋಸ್ಕರನೇ ಬೆಳಗಾವದಲ್ಲಿ ಕಟ್ಟಿರುವಂತಹ ಸುವರ್ಣ ಸೌಧದಲ್ಲಿ ಚಳಿಗಾಲ ಅಧಿವೇಶವನ್ನ ಡಿಸೆಂಬರ್ ತಿಂಗಳಲ್ಲಿ ಹಮ್ಮಿಕೊಳ್ತಾರೆ ಪ್ರತಿ ವರ್ಷ. ಆ ಪ್ರತಿ ವರ್ಷ ಹಮ್ಮಿಕೊಳ್ಳಕ್ಕಂತ ಅಧಿವೇಶನದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಇರುವಂತ ಫೆಸಿಲಿಟೀಸ್ ನ ಉತ್ತರ ಕರ್ನಾಟಕದಲ್ಲಿ ಕೂಡ ತರ್ರಿ
ಆಮೇಲೆ ಇಲ್ಲಿ ಉದ್ಯೋಗಗಳು ಸೃಷ್ಟಿಯಾಗ್ತವೆ, ಹಲವಾರು ಕೈಗಾರಿಕಾ ಕಾರ್ಖಾನೆಗಳು ಆಯ್ತು, ಸಾಫ್ಟ್ವೇರ್ ಕಂಪನೀಸ್ ಆಯ್ತು, ಇನ್ನು ಇಟಿಸಿ ಎಲ್ಲವೂ ಆಗ್ತವೆ. ಉತ್ತರ ಕರ್ನಾಟಕದಲ್ಲಿ ಇರುವಂತ ಯುವಕರು ಕೂಡ ಉದ್ಯೋಗದಲ್ಲಿ ಪಾಲ್ಗೊಳ್ತಾರೆ, ಉದ್ಯೋಗ ಸೃಷ್ಟಿ ಆಗ್ತವೆ. ಇಲ್ಲಿ ಅನಕ್ಷರಸ್ತೆ ಕಾಡ್ತಾ ಇದೆ, ಶಾಲೆ ಕಲಿತಾ ಇಲ್ಲ, ಉದ್ಯೋಗಗಳ ನಿರ್ಮಾಣ ಆಗ್ತಾ ಇಲ್ಲ, ಹೊಲದಲ್ಲೇ ದುಡಿತಾ ಇದ್ದಾರೆ. ಅದಕ್ಕೋಸ್ಕರ ಯಾಕೆ ಈ ತರ ಮಾಡ್ತಾ ಇದ್ದಾರೆ? ದಕ್ಷಿಣ ಕರ್ನಾಟಕದಲ್ಲಿ ಇರುವಂತ ಮತ್ತು ಉತ್ತರ ಕರ್ನಾಟಕದಲ್ಲಿ ಇರುವಂತದ್ದು ವಿಂಗಡಣೆ ಆಗ್ತಾ ಹೋಗ್ತಾ ಇದೆ. ಇದು ಉತ್ತರ ಕರ್ನಾಟಕವನ್ನೇ ಪ್ರತ್ಯೇಕ ರಾಜ್ಯವನ್ನಾಗಿ ಮಾಡ್ರಿ ಅನ್ನೋ ಒಂದು ಕೂಗು ಯಾಕೆ ಇದ್ದಿದೆ ಅಂದ್ರೆ, ಉತ್ತರ ಕರ್ನಾಟಕದಲ್ಲಿ ನಮ್ಗೆ ಏನು ಸಿಗ್ತಾ ಇಲ್ಲ, ಅದಕ್ಕೋಸ್ಕರ ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಎಂಬ ಕೂಗು ಇದ್ದಿದೆ. ಇದು ಇಲ್ಲಿಗೆ ತಣ್ಣಗಾಗಿ ಕರ್ನಾಟಕದಲ್ಲಿ ನಾವೆಲ್ಲರೂ ಒಂದೇ, ಕರ್ನಾಟಕ ರಾಜ್ಯವನ್ನು ಮುಂದೂಡಿಸ್ಬೇಕು ಅನ್ನೋ ಭಾವನೆ ಬೇಕಂದ್ರೆ ಉತ್ತರ ಕರ್ನಾಟಕದಲ್ಲೂ ಕೂಡ ಅಭಿವೃದ್ಧಿ ಆಗಬೇಕು. ಆ ಅಭಿವೃದ್ಧಿ ಆಗ್ಬೇಕಂದ್ರೆ ಇಲ್ಲಿನ ಶಾಸಕರು, ಇಲ್ಲಿನ ಸಚಿವರು ಲೋಕಸಭೆಯಲ್ಲಿ ಅಥವಾ ವಿಧಾನಸಭೆಯಲ್ಲಿ ಇದನ್ನ ಕೂಗೆತ್ತಬೇಕು. ಎಲ್ರೂ ಅದಕ್ಕಿಂತ ಮುಂಚಿತವಾಗಿ ನಾವೆಲ್ಲರೂ ಒಗ್ಗಟ್ಟಾಗ್ಬೇಕು. ಒಗ್ಗಟ್ಟು ಪ್ರದರ್ಶನ ಮಾಡಿದ್ರೆ ಮಾತ್ರ ಉತ್ತರ ಕರ್ನಾಟಕದಲ್ಲಿ ಹಲವು ಅಭಿವೃದ್ಧಿ ಆಗಲು ಸಾಧ್ಯ. ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ರು. ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳಿಗೆ ಏನ್ ಕ್ರಮ ಕೈಗೊಂಡಿರಿ ಅಂತ ಕೇಳಿದ್ರಪ್ಪ ಅಂದ್ರೆ, ನಮ್ಮ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನ ನೀವು ಕೇಂದ್ರ ಸರ್ಕಾರದ ಹತ್ರ ಕೇಳ್ರಿ ಅಂತ ಹೇಳಿದ್ರು. ಇಂತಹ ಒಂದು ವಿಖಂಡವಾದಂತಹ ಹೇಳಿಕೆಯನ್ನ ಕೊಡಕತ್ತಾರಪ್ಪ ಅಂತ ಹೇಳಿದ್ರೆ, ನಮ್ಮ ಉತ್ತರ ಕರ್ನಾಟಕದ ಭಾಗದ ಮೇಲೆ ಇವರಿಗೆ ಯಾವುದೇ ರೀತಿಯಾದಂತಹ ಆಸಕ್ತಿ ಇಲ್ಲ, ವಿಶ್ವಾಸ ಇಲ್ಲ ಅನ್ನೋದು ಈಗ ಅವರ ಹೇಳಿಕೆಯಿಂದ ಗೊತ್ತಾಗುತ್ತೆ. ನಿನಗೇನ್ ಅನ್ಸುತ್ತೆ, ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಮಾಡ್ಬೇಕು ಅಥವಾ ಮಾಡಬಾರ್ದು? ಈಗ ದಕ್ಷಿಣ ಕರ್ನಾಟಕದಲ್ಲಿ ಇರುವಂತ ಫೆಸಿಲಿಟೀಸ್ ಉತ್ತರ ಕನ್ನಡದಲ್ಲಿ ಇಲ್ಲ. ಯಾಕಿಲ್ಲ? ಅದೇ ಯಾಕಿಲ್ಲಪ್ಪ ಅಂದ್ರ, ದಕ್ಷಿಣ ಕರ್ನಾಟಕದಲ್ಲಿ ಜನಸಂಖ್ಯೆ ಹೋಗಿದ್ದಂತವ್ರು ಜಾಸ್ತಿ ಇದ್ದಾರೆ. ಉತ್ತರ ಕನ್ನಡದಲ್ಲಿ ಹಳ್ಳಿಗಳು ಅಥವಾ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಥವಾ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಂತ ಜನರು ಇಲ್ಲಿದ್ದಾರೆ. ಯಾಕ ನಾವು ವಲಸೆ ಹೋಗ್ತಾ ಇದೀವಿ ಅಂದ್ರೆ, ದಕ್ಷಿಣ ಕರ್ನಾಟಕದಲ್ಲಿ ಎಲ್ಲಾ ರೀತಿ ಕಾರ್ಖಾನೆಗಳಿದಾವೆ, ಸಾಫ್ಟ್ವೇರ್ ಕಂಪನಿಗಳಿವೆ, ಎಲ್ಲಾ ರೀತಿಯಲ್ಲಿ ಅದು ಪ್ರಬಲವಾಗಿ ಬೆಳ್ಕೊಂಡ್ಬಿಟ್ಟಿದೆ. ಅದಕ್ಕೋಸ್ಕರ ಇಲ್ಲಿ ಜನರು ನಾವು ವಲಸೆನೆ ಹೋಗಿ ದಕ್ಷಿಣ ಕರ್ನಾಟಕದಲ್ಲಿ ಇದ್ದು ಅದೇ ಬೆಂಗಳೂರು, ಮಂಗಳೂರು, ಉಡುಪಿ ಈ ತರ ಹೋಗಿ ದೊಡ್ಡ ದೊಡ್ಡ ಸಿಟಿಯಲ್ಲಿ ಇದ್ದು ಅಲ್ಲಿ ಕೊಡುವಂತ ಪೇಮೆಂಟ್ ತಗೊಂಡ್ ಬಂದು ನಾವು ಹಳ್ಳಿಗಳಲ್ಲಿ, ಈ ಉತ್ತರ ಕನ್ನಡದಲ್ಲಿ ಹಳ್ಳಿಯಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ, ಎಷ್ಟೋ ಜನ ಯುವಕರು ಹಳ್ಳಿಗಳಲ್ಲೇ ಇಲ್ಲ. ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಿಲ್ಲಪ್ಪ ಅಂದ್ರೆ, ಅವರಿಗೆ ಇಲ್ಲಿ ಒಂದು ಉದ್ಯೋಗ ಇಲ್ಲ. ಅವರಿಗೆ ಸರಿಯಾದಂತ ಒಂದು ಉದ್ಯೋಗ ಇದ್ರೆ ಆ ಸರಿಯಾದ ಉದ್ಯೋಗದಲ್ಲಿ ಅವರು ಹೋಗಕ್ಕೆ ಬರಕ್ಕೆ ಅನುಕೂಲ ಇರುತ್ತೆ. ಆಟೋಮೆಟಿಕ್ ಆಗಿ ಉದ್ಯೋಗನೇ ಇಲ್ಲ ಅಂದ್ರೆ ಅವ್ರಿಗೆ ಆರ್ಥಿಕ ಪರಿಸ್ಥಿತಿ ಕೆಟ್ಟಾಗತ್ತೆ, ಬಡತನ ಬಹಳ ಕೊಂಡಾಡ್ಬಿಡುತ್ತೆ. ಅದಕ್ಕೋಸ್ಕರ ಈಗ ದಕ್ಷಿಣ ಕರ್ನಾಟಕದ ಮತ್ತು ಉತ್ತರ ಕನ್ನಡದ ಅಲ್ಲಿ ಯಾಕ ರಾಜಕಾರಣಿಗಳು ಯಾಕ ನಮಗ್ ಉತ್ತರ ಕನ್ನಡದ ಬಗ್ಗೆ ಯಾಕ ಅವ್ರ ಆಸಕ್ತಿ ತೋರ್ತಾ ಇಲ್ಲ ಅದು ಅರ್ಥ ಆಗ್ತಾ ಇಲ್ಲ. ಇಲ್ಲಿ ನಮ್ಮ ಉತ್ತರ ಕರ್ನಾಟಕದಿಂದ ಆರಿಸಿ ಬಂದಂತ MLAಗಳು ಅಲ್ಲಿ ಪ್ರಸ್ತಾಪ ಪ್ರತಿ ವರ್ಷ ಮಾಡ್ತಾರೆ. ವರ್ಷಕ್ಕೊಮ್ಮೆ ಚಳಿಗಾಲ ಅಧಿವೇಶನ ಅಂತ ಬೆಳಗಾವದಲ್ಲಿ ಮಾಡ್ತಾರೆ. ಅದು ಚಳಿಗಾಲ ಅಧಿವೇಶನದಲ್ಲಿ ಬರೀ ಮಾತು ಏನಾಗ್ಬಿಟ್ಟಿದೆ ಅಂದ್ರೆ, ಬರೀ ಒಂದ್ 15 ದಿವಸ ನಡೆಯುವಂತ ಸದನದಲ್ಲಿ ಬರೀ ಮಾತು. ಈ ಕಡೆ ಕೇಳ್ತಾರೆ, ಈ ಕಡೆ ಬಿಡ್ತಾರೆ. ಮತ್ತೆ ಮುಂದ್ ವರ್ಷ ಬರೋ ಚಳಿಗಾಲ ಅಧಿವೇಶನಕ್ಕೆ ಉತ್ತರ ಕನ್ನಡ ಪರಿಸ್ಥಿತಿ ಇವ್ರಿಗೆ ಅರ್ಥ ಆಗೋದು. ಆ ತರ ಸಮಸ್ಯೆ ನಿರ್ಮಾಣ ಆಗ್ಬಿಟ್ಟಿದೆ. ಅದಕ್ಕೆ ನಮ್ಮ ಉತ್ತರ ಕರ್ನಾಟಕದಿಂದ ಆರಿಸಿ ಹೋದಂತ MLAಗಳು ಒಗ್ಗಟ್ಟಿಲ್ಲ. ಒಂದನೇದ್ದು, ನಾವು ಇಲ್ಲಿ ಪ್ರಬಲವಾಗಿ ಒಗ್ಗಟ್ಟನ್ನ ತೋರಿಸ್ಬೇಕು. ನಾವು ಒಗ್ಗಟ್ಟಿದೀವಿ, ಯಾವ ಪಕ್ಷನೇ ಇರ್ಲಿ ಅದು. ಉತ್ತರ ಕರ್ನಾಟಕದಲ್ಲಿ ಮುಂದೆ ಬರುವ ಪೀಳಿಗೆಗೆ ಎಷ್ಟು ತೊಂದರೆ ಆಗುತ್ತೆ ಅನ್ನೋದು ಶಾಸಕರಿಗೆ ಅರ್ಥ ಇಲ್ಲ. ಆ ಶಾಸಕರು ಒಗ್ಗಟ್ಟಾಗ್ಬೇಕು. ಪಕ್ಷ ಯಾವ್ದೇ ಇರ್ಲಿ, ಪಕ್ಷ ಸೆಕೆಂಡ್ರಿ. ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಮತ್ತೊಂದು ಇರ್ಬೋದು, JDS ಇರ್ಬೋದು, ಅದು ಪ್ರಶ್ನೆ ಬೇರೆ. ಅದಕ್ಕೋಸ್ಕರ ಉತ್ತರ ಕನ್ನಡದ ಶಾಸಕರನ್ನೇ ಅಲ್ಲಿ ಧ್ವನಿ ಎತ್ತಲಿಲ್ಲ ಅಂದ್ರೆ ಅದಕ್ಕ ಅವರು ದಕ್ಷಿಣ ಕನ್ನಡದವ್ರು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಹೆಂಗೂ ಇವರು ಸದನದಾಗಿದ್ದಾಗ ಚಳಿಗಾಲ ಅಧಿವೇಶನ ಇದ್ದಾಗ 4 ಜನ ಮಾತಾಡ್ತಾರೆ, 4 ಜನ ಹಂಗಾಗುತ್ತೆ ಹಿಂಗಾಗುತ್ತೆ, ಚರ್ಚೆಗೆ ಭಾಸವಾಗಿದೆ ಹೊರತು ಅದು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಅದಕ್ಕೋಸ್ಕರ ಯುವಕರಿಗೆ ಬಡತನ ಮತ್ತು ಯುವಕರು ಯಾಕೆ ವಲಸೆ ಹೋಗ್ತಾ ಇದೀವಿ ಅಂದ್ರೆ, ನಮಗೆ ಈ ಶಾಸಕರು ಒಗ್ಗಟ್ಟಿಲ್ಲ, ನಮ್ ತನ್ನ ಹತ್ರ ಒಗ್ಗಟ್ಟಿಲ್ಲ. ಅದಕ್ಕೋಸ್ಕರ ಉತ್ತರ ಕರ್ನಾಟಕ ಹಿಂದುಳಿದಿದೆ. ಆ ಹಿಂದುಳಿದ ಮನೋಭಾವನೆಯಿಂದ ನಾವು ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕವನ್ನ ಬೇರ್ಪಡಿಸ್ರಿ, ನಮ್ಮ ಉತ್ತರ ಕರ್ನಾಟಕಕ್ಕೆ ಒಂದು ಬೇರ್ಪಡಿಸಿ ಇದು ಪ್ರತ್ಯೇಕ ರಾಜ್ಯ ಮಾಡ್ರಿ, ಅದಕ್ಕೆ ಬೆಳಗಾವನ್ನ ರಾಜಧಾನಿ ಮಾಡ್ರಿ,
ಡೆವಲಪ್ಮೆಂಟ್ ಆಗುತ್ತೆ, ಎಷ್ಟೋ ಕಾರ್ಖಾನೆಗಳು ಉತ್ಪತ್ತಿ ಆಗುತ್ತೆ. ಈಗ ಹೈದರಾಬಾದ್ ನಲ್ಲಿ ತೆಲಂಗಾಣ ಅಂತಂದು ಒಂದು ಪ್ರತ್ಯೇಕ ರಾಜ್ಯ ಮಾಡ್ಕೊಂಡ್ಬಿಟ್ರು. ಹೌದು ಕರೆಕ್ಟ್. ಯಾಕೆ? ಇದೇ ಧೋರಣೆ ಸಂಬಂಧನೇ ಹೈದರಾಬಾದ್ ಇಂದ ತೆಲಂಗಾಣ ದೂರ ಹೋಗಿರೋದು. ಈಗ ಆಂಧ್ರದ ರಾಜಧಾನಿ ಅಮರಾವತಿ, ತೆಲಂಗಾಣ ರಾಜಧಾನಿ ಹೈದರಾಬಾದ್. ಅದಕ್ಕೋಸ್ಕರ ಇದು ನಿಲುವು ಇಷ್ಟೇ ಕಂಟಿನ್ಯೂಸ್ ಆಗಿ ಒಣತೆ ಅಂದ್ರೆ ದಕ್ಷಿಣ ಕರ್ನಾಟಕ ಡೆವಲಪ್ಮೆಂಟ್ ಆಗ್ತಾ ಹೋಗ್ತು. ಅಲ್ಲಿಯ ಜನರು ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದು ಅಲ್ಲೇ ಡೆವಲಪ್ಮೆಂಟ್ ಆಗ್ತಾ ಇದ್ರು. ನಮ್ಮ ಉತ್ತರ ಕನ್ನಡದವರು ಒಂದ್ ಊರ್ ಬಿಟ್ಟು ಒಂದ್ ಊರ್ ಹೋಗಿ ಆರ್ಥಿಕ ಪರಿಸ್ಥಿತಿಯನ್ನು ಎದುರಿಸಬೇಕಾದ್ರೆ ತಂದೆ ತಾಯಿನ್ ಬಿಡ್ಬೇಕು, ಫ್ರೆಂಡ್ಸ್ ಬಿಡ್ಬೇಕು, ಅವರು ಹಿರಿಯರ್ ಮಾಡಿದಂತ ಹೊಲ ಬಿಡ್ಬೇಕು, ಮನಿ ಬಿಡ್ಬೇಕು, ಎಲ್ಲಾ ಪರಿಸ್ಥಿತಿನ ಎದುರು ಹಾಕೊಂಡು ಹೋಗಿ ಅಲ್ಲಿ ಕೊಡೋ ಪೇಮೆಂಟ್ 10 ರಿಂದ 15 ಸಾವಿರ. ಎಂತ ಕೆಲಸ ಇರ್ಲಿ 20 ಸಾವಿರ ಪೇಮೆಂಟ್. 20 ಸಾವಿರದಲ್ಲಿ ರೂಮ್ ಬಾಡಿಗೆ, ಅವ್ರದ್ದು ಊಟದ್ದು, ಆ PG ರೇಟು ಎಲ್ಲಾ ಕೊಟ್ಟುಕೊಂಡು ಉಳಿಸೋದೇ ಅದು. ಏನು ಇವನ ಹತ್ರ ಹ್ಯಾಬಿಟ್ಸ್ ಇಲ್ಲ ಅಂದ್ರೆ 10 ಸಾವಿರ. ಅದೇ ಹ್ಯಾಬಿಟ್ಸ್ ಇದ್ರೆ ಅಲ್ಲಿಗೆ ಸರಿ ಹೋಯ್ತು. ಅದಕ್ಕೋಸ್ಕರ ದಕ್ಷಿಣ ಕರ್ನಾಟಕದಂತ ಇರೋಂತ ಎಲ್ಲಾ ರಾಜಕೀಯ ನಾಯಕರು ಉತ್ತರ ಕರ್ನಾಟಕ ಬಗ್ಗೆ ಒಲವು ತೋರಿಸಿದ್ರೆ ನಾವು ಕೂಡ ಅವ್ರ ಲೆವೆಲ್ ಬರ್ಬೋದು. ಪ್ರತ್ಯೇಕ ರಾಜ್ಯ ಅನ್ನೋ ಕೂಗು ಇದ್ರ ಸಂಬಂಧ ಎದ್ದಿದೆ ಭಾವನೆ. ಅದಕ್ಕೋಸ್ಕರ ನಾನು ಉತ್ತರ ಕನ್ನಡದಂತ ವ್ಯಕ್ತಿ ಆಗಿರ್ಬೋದು, ನೀನು ಉತ್ತರ ಕನ್ನಡದ ವ್ಯಕ್ತಿ ಆಗಿರ್ಬೋದು, ನಮ್ಮ ಪರಿಸ್ಥಿತಿ ಅವ್ರಿಗೆ ಅರ್ಥ ಆಗ್ಬೇಕಂದ್ರೆ ನಾವು ಒಗ್ಗಟ್ಟಾಗಿರ್ಬೇಕು. ನಾವು ಕೇಳಂತ ಪ್ರಶ್ನೆ ಅವ್ರಿಗೆ ಮೂಡ್ಬೇಕು. ಅದಕ್ಕೋಸ್ಕರ ಉತ್ತರ ಕರ್ನಾಟಕ ಡೆವಲಪ್ಮೆಂಟ್ ಆಗ್ಬೇಕು. ಇಲ್ಲಿ ಆರ್ಥಿಕ ಪರಿಸ್ಥಿತಿ ಹೆಚ್ಚಿಗೆ ಆಗ್ಬೇಕು, ಉದ್ಯೋಗಗಳು ಸೃಷ್ಟಿ ಆಗ್ಬೇಕು ಅಂದ್ರೆ ಇಲ್ಲಿ ಕೈಗಾರಿಕೆ ಆಗಬೇಕು, ಸಾಫ್ಟ್ವೇರ್ ಕಂಪನಿಗಳಾಗಬೇಕು, ಎಷ್ಟೋ ಉದ್ಯೋಗ ಸೃಷ್ಟಿಗಳಾಗ್ತವೆ. ಅದಕ್ಕೋಸ್ಕರ ಉತ್ತರ ಕರ್ನಾಟಕದಲ್ಲಿರುವಂತ ಜನರು ಒಗ್ಗಟ್ಟಾಗಿ ಈ ಕೂಗನ ಮತ್ತೊಮ್ಮೆ ದಕ್ಷಿಣ ಕರ್ನಾಟಕದವ್ರಿಗೆ ಕೇಳಂಗೆ ಅಭಿಪ್ರಾಯ ಪಟ್ರೆ ಮಾತ್ರ ಉತ್ತರ ಕರ್ನಾಟಕ ಉದ್ಧಾರ ಆಗುತ್ತೆ. ಇಲ್ಲ ಅಂದ್ರೆ ಇದು ಇಷ್ಟೇ ಹೋಗುತ್ತೆ. ಅದಕ್ಕೋಸ್ಕರ ತೆಲಂಗಾಣದವ್ರು ಹೇಗೆ ಪ್ರತಿಭಟನೆ ಮಾಡಿ ಪ್ರತ್ಯೇಕ ರಾಜ್ಯವನ್ನ ಮಾಡಿಕೊಂಡ್ರು, ಉತ್ತರ ಕನ್ನಡ ಕೂಡ ನಾವು ಬೇರೆ ರಾಜ್ಯವನ್ನಾಗಿ ಮಾಡಕ್ಕೆ ಮುಂಬರುವ ದಿನಗಳಲ್ಲಿ ಅವಕಾಶ ಐತಿ. ಅದಕ್ಕೋಸ್ಕರ ನೀವು ಉತ್ತರ ಕನ್ನಡದ ಜನರು ಪ್ರಬಲವಾಗಿ ಒಗ್ಗಟ್ಟೇ ಇರಲಿ. ರಾಜಕೀಯನೇ ಬೇರೆ, ಉತ್ತರ ಕರ್ನಾಟಕ ಎಂಬ ಭಾವನೆ ಬೇರೆ. ಅದಕ್ಕೋಸ್ಕರ ನಾವು ಒಗ್ಗಟ್ಟಾಗಿ ಅವ್ರಿಗೆ ನಿಲುವನ್ನ ತೋರಿಸಿದ್ರೆ ಮುಂದಿನ ದಿನಗಳಲ್ಲಿ ನಮಗೂ ಕೂಡ ಎಲ್ಲಾ ರೀತಿ ಸಿಗುವಂತ ಫೆಸಿಲಿಟೀಸ್ ಸಿಗುತ್ತವೆ ಅನ್ನೋದು ನನ್ನ ಭಾವನೆ. ಈಗ ನಮಗ ಅಖಂಡ ಕರ್ನಾಟಕವನ್ನ ಹೊಡಿಬೇಕನ್ನೋ ಉದ್ದೇಶ ಏನಿಲ್ಲ. ಕರ್ನಾಟಕ ಅಂದ್ರೆ ಒಂದೇ. ಆದ್ರೆ ಉತ್ತರ ಕರ್ನಾಟಕ ಭಾಗದ ಜನರಿಗೆ ನೀವು ಕೊಡಬೇಕಾದಂತಹ ಸೌಲಭ್ಯಗಳನ್ನ ಇಲ್ಲಿ ಇರ್ತಕ್ಕಂತಹ ಜನರು ಅಲ್ಲಿ ಬೆಂಗಳೂರು ಮಂಗಳೂರು ಬಂದು ಎಲ್ಲಾ ಹುಡುಗರು ತಮ್ಮ ಮನೆ ಮಠ ಇವನ್ನೆಲ್ಲ ಬಿಟ್ಟು ಅವರಿಗೆ ಕಲಿತಕ್ಕಂತ ಶಿಕ್ಷಣದ ಅವಶ್ಯಕತೆಗೆ ಅನುಗುಣವಾಗಿ ಕೆಲಸ ಸಿಗ್ತಿಲ್ಲ. ಅಂತಹ ದುಸ್ಥಿತಿ ಇಲ್ಲಿ ನಿರ್ಮಾಣ ಆಗ್ಬಿಡುತ್ತೆ ನಮ್ಮ ಉತ್ತರ ಕರ್ನಾಟಕದಲ್ಲಿ. ಪ್ರತ್ಯೇಕ ರಾಜ್ಯದ ಕೂಗು ಈಗಲ್ಲ, ಸುಮಾರು ವರ್ಷಗಳಿಂದ ಈ ಉತ್ತರ ಕರ್ನಾಟಕ ಆಗ್ಬೇಕು ಅಂತ ಐತಿ. ಅಂದ್ರೆ ಯಾಕೆ ಈ ಕೂಗು ಎದ್ದಿದೆಪ್ಪ ಅಂತ ಹೇಳಿದ್ರೆ ಇದೇ ಒಂದು ಕಾರಣದಿಂದಾಗಿ. ಸಾಫ್ಟ್ವೇರ್ ಕಂಪನಿಗಳು ಇರ್ಲಿ, ಹೂಡಿಕೆ ಅಂತ ಬರ್ಲಿ, ಪ್ರತಿಯೊಂದನ್ನು ಬೆಂಗಳೂರು ಮಂಗಳೂರು ಇಂತಹ ಸಿಟಿ ಒಳಗ ನೀವು ಮಾಡಾಕತ್ತೀರಿ ಹೊರತು ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾವುದೇ ರೀತಿಯಾದ ಕಂಪನಿಗಳು ಬರ್ತಿಲ್ಲ, ಯಾವುದೇ ರೀತಿಯಾದಂತ ಹೂಡಿಕೆಗಳಾಗ್ತಿಲ್ಲ, ಯಾವುದೇ ರೀತಿಯಾದಂತ ಅಭಿವೃದ್ಧಿ. ಈ ಹೂಡಿಕೆ ನೋಡಿ ಅಭಿವೃದ್ಧಿ ಅಂತೂ ಮೊದಲೇ ಇಲ್ಲ. ಹಾಗಾಗಿ ಏನ್ ಮಾಡಕತ್ತೀವಪ್ಪ ಅಂತ ಹೇಳಿದ್ರೆ ಈ ಉತ್ತರ ಕರ್ನಾಟಕದ ಭಾಗದ ಜನರು ಏನಿದೀವಲ್ಲ, ನಾವು ಈ ಒಂದು ಪ್ರತ್ಯೇಕ ರಾಜ್ಯವಾಗ್ಬೇಕು ಅನ್ನೋ ಒಂದು ಕೂಗನ್ನ ನಾವು ಬಹಳ ವರ್ಷದಿಂದ ಮಾಡಾಕತ್ತೀವಿ. ಈಗ ನಮಗೆ ಬೇಕಾದಂತಹ ಕಂಪನಿಗಳನ್ನ, ನಮಗೆ ಬೇಕಾದಂತಹ ಉದ್ಯೋಗಗಳನ್ನ ನಾವು ಉತ್ತರ ಕರ್ನಾಟಕದಲ್ಲಿ ಇದ್ದಂತಹ ಜನರಿಗೆ ನೀವು ಸೃಷ್ಟಿ ಮಾಡಿದ್ರಪ್ಪ ಅಂದ್ರೆ ನಾವು ಯಾಕೆ ಈ ಪ್ರತ್ಯೇಕ ರಾಜ್ಯದ ಕೂಗನ್ನ ಹೊರಡಿಸ್ತಿದ್ವಿ? ಹೌದಿಲ್ಲ? ಹಾಗಾಗಿ ಇನ್ನಾದ್ರೂ ಕಾಲು ಮುಂಚಿಲ್ಲ. ನಮ್ಗೆ ಪ್ರತ್ಯೇಕ ರಾಜ್ಯ ಕೊಡೋದಂತ ನಾವು ಬಲಿಷ್ಠವಾಗಿ ಕೇಳಕತ್ತಿಲ್ಲ.